ಗೊತ್ತಿರುವ ನಮ್ಮ ಗೆಸ್ಟ್ ಇವತ್ತು ನಮ್ಮೊಂದಿಗಿದ್ದಾರೆ. ದ ಒನ್ ಅಂಡ್ ಓನ್ಲಿ ಸುನೇತ್ರಾ ಪಂಡಿತ್. ಫಸ್ಟ್ ಆಫ್ ಆಲ್ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ಪಟ್ ಪಟಾಕಿ ಶ್ರುತಿ. ಎಸ್, ಈ ಅರಮನೆಗೆ ಬರೀ ಸ್ಟಾರ್ಸ್ ಗಳೇ ಬರೋದು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ವೆಲ್ಕಮ್ ಬ್ಯಾಕ್. ಡೇ 3 ಇವತ್ತು. ನೋಡಿ, ಫುಲ್ ಪಳ ಪಳ ಅಂತ ಮಿಂಚ್ತಾ ಇದೀರಾ ನೀವು. ಅದಕ್ಕೆ ಮಠ ಮಧ್ಯಾಹ್ನ ಸೂರ್ಯನು ಹೈಡಿಂಗ್ ಹೊಟ್ಟೋಗಿದ್ದಾನೆ. ಬೇಡಪ್ಪ, ಇವ್ರ ಮುಂದೆ ನಾವೇನು ಇಲ್ಲ ಅಂತ. ಹಿಂಗೆ ಶ್ರುತಿನೂ ಏನ್ ಕಮ್ಮಿ ಇಲ್ಲ, ಶ್ರುತಿನೂ ಹೊಳಿತಾ ಇದ್ದಾಳೆ. ನಾನು ಆಕಾಶ, ನೀವು ಸೂರ್ಯ, ಹಿಂಗೆ ಬ್ಲೂ ಅಂಡ್ ಆರೆಂಜ್ ಕಾಂಬಿನೇಷನ್ ಸೂಪರ್ ಅಲ್ಲ? ಇವಾಗ ಈ ಕಾಂಬಿನೇಷನ್ ಅಲ್ಲಿ ಅವರ ಕೈರುಚಿ ತೋರ್ಸಕ್ಕೆ ಯಾರು ಬರ್ತಾ ಇದ್ದಾರೆ ಇವತ್ತು? ಕೈರುಚಿ ತೋರ್ಸಕ್ಕೆ ನನ್ನ ಅಕ್ಕನ ಮಗಳು ಮಾಧುರಿ ಅಂತ ಅವಳು ಬರ್ತಾ ಇದ್ದಾಳೆ. ಸೊ ಲೆಟ್ಸ್ ವೆಲ್ಕಮ್ ಹರ್. ಈ ಮಾಧುರಿ ಅಂತ ಹೆಸರು ಕೇಳಿದ ತಕ್ಷಣ ಭರತನಾಟ್ಯದ ಒಂದು ಹಾಡೆ ಜ್ಞಾಪಕ ಬರುತ್ತೆ. ಮಾತುಕತೆ ಮಾಡೋಣ. ಸುಮಾರು ವಿಷಯಗಳು ಹೇಳ್ಬೇಕು ನಿಮಗೆ. ಅದೇ ಚಿಕ್ಕ ವಯಸ್ಸಲ್ಲಿ ಆಟದ ಸಾಮಾನು ಜ್ಞಾಪಕ ಇದೆ ತಾನೆ? ವಿಲ್ ಕಮ್ ಟು ದಟ್. ಬಟ್ ಫಸ್ಟ್ ಊಟದ ಬಗ್ಗೆ ಮಾತುಕತೆ. ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀರಾ? ನೀವು ಬಿಟ್ರೆ ನೀವು ಮೇತಿ ಬಾತ್ ಮಾಡ್ತೀರಾ, ಅಂದ್ರೆ ಮಾತು ಮಾತು ಅಲ್ವಾ? ಇವ್ರು ಬಾತ್. ಸದ್ಯಕ್ಕೆ ಈ ಮೇತಿ ಜೊತೆ ಬಾತ್ ಮಾಡೋಣ. ನಾವು ಏನೇನೆಲ್ಲ ಬೇಕು ಅಂತ ಹೇಳಿ. ಮೊದಲನೇದಾಗಿ ಫಸ್ಟ್ ನಾವು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಬೇಕು, 2. ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಬೇಕು, ಈರುಳ್ಳಿ. ಆಮೇಲೆ ದೊಣ್ಣೆ ಮೆಣಸಿನಕಾಯಿ ಒಂದು, ದೊಡ್ಡ ಮೆಣಸಿನಕಾಯಿ. ಸಣ್ಣದಾಗಿ ಒಂದು ಆಲೂಗೆಡ್ಡೆ ಹೆಚ್ಚಿಟ್ಕೊಳ್ಬೇಕು. ಒಂದು ಇದಿಷ್ಟು ಆದ ನಂತರ ಮಸಾಲೆ ಐಟಮ್ಸ್ಗೆ ಒಂದು ಗರಂ ಮಸಾಲ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಲವಂಗ ಚಕ್ಕೆ 2 ಬೇಕು, ಫುಲ್ ಬೇಕು. ಆಮೇಲೆ ಸ್ವಲ್ಪ ಕಾಯಿ ತುರಿ, ಆಮೇಲೆ ಗೋಡಂಬಿ ರುಚಿಗೆ ಮೇಲ್ಗಡೆ ಜಸ್ಟ್. ಆಮೇಲೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಬೇಕಾದಷ್ಟು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ. ಆಮೇಲೆ ಇದಕ್ಕೆ ಕರೆಕ್ಟ್ ಆಗಿ ನಾವು ರಾಯ್ತಾ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿ 1 ಕಪ್ ಮೊಸರು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಹಾಕಿಟ್ಕೊಂತೀವಿ. ಆಮೇಲೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಫಸ್ಟ್ ಅಂತಂದ್ರೆ ಈ ದಾವತ್ ಬಾಸುಮತಿ ರೈಸ್ ನ ಮತ್ತೆ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಅದ್ರ ಜೊತೆಗೆ ತೆಂಗಿನಕಾಯಿಂದು ಮಿಲ್ಕ್ ಅಥವಾ ಕ್ರೀಮ್ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಂಡು. ಬ್ಯೂಟಿಫುಲ್. ನಿಮ್ ಮನೇಲೂ ದಾವತ್ ಫೈನೆಸ್ಟ್ ರೈಸ್ ಅನ್ನ ಎತ್ತಾಕೊಂಡ್ ಬನ್ನಿ ಅಂಡ್ ವಿ ಕ್ಯಾನ್ ಮೇಕ್ ಮೇತಿ ಬಾತ್. ಇವಾಗ ಫಸ್ಟ್ ಏನ್ ಮಾಡ್ಬೇಕು ನಾವು? ಮೊದಲು ಕುಕಿಂಗ್ ಶುರು ಮಾಡೋ ಮೊದಲು ಇದನ್ನ ತೆಗೆದು ನೆನ್ಸಿಟ್ಕೋಬೇಕು ನೀರಲ್ಲಿ. ಸೊ ದಟ್ ಇದ್ರಲ್ಲಿರೋ ಘಮ ಇನ್ನ ಜಾಸ್ತಿ ಆಗತ್ತೆ. ಓ, ಹಂಗೆಲ್ಲ ಇದೆಯಾ? ಹೌದು. ಒಂದು 10 ನಿಮಿಷ ಅಥವಾ 15 ನಿಮಿಷ ಇದನ್ನ ನೆನ್ಸಿ ಇಟ್ಕೊಂಡಾಗ ಇದ್ರದ್ದು ಘಮ ಏನಿರತ್ತೆ ಚೆನ್ನಾಗ್ ಬರತ್ತೆ. ನಾನ್ ಅನ್ಕೊಂಡೆ ಅಕ್ಕಿ ಬೇಗ ಕುಕ್ ಆಗಕ್ಕೆ ನೆನ್ಸಿಡ್ತಾರೆ ಅಂತ. ಇಲ್ಲ, ಬಾಸುಮತಿ ಅಕ್ಕಿನಲ್ಲಿ ಬೇಗ ಕುಕ್ ಆಗುತ್ತೆ, ಬಟ್ ಇದು ನೆನ್ಸಿಟ್ಟಾಗ ಏನಾಗುತ್ತೆ, ಇದ್ರ ಫ್ಲೇವರ್ ಇನ್ನ ಜಾಸ್ತಿ ಆಗತ್ತೆ ನಮ್ಗೆ. ಸೊ ನೆಕ್ಸ್ಟ್ ಪ್ರೋ ಅಂತ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಮೊದ್ಲಿಗೆ ಗ್ಲಾಸ್ ಅಂಟಿಸ್ಕೊಳ್ಳೋಣ. ಓಕೆ, ಅನ್ಸಕ್ಕಿದೀವಿ ನಾವ್ಲಿ ಎಕ್ಸ್ಪರ್ಟ್. ಕುಕ್ಕರ್ ಇಟ್ಟು ಒಂದ್ ಸ್ವಲ್ಪ ಬಿಸಿ ಆಗಿದ್ ಕೂಡಲೇ 2 ಸ್ಪೂನ್ ತುಪ್ಪ ಹಾಕೋಬೇಕು. 1 2 ನಾವು ಈ ಗೋಡಂಬಿ ಇಟ್ಕೊಂಡಿದೀವಲ್ಲ, ಹೌದು, ಫಸ್ಟ್ ಫ್ರೈ ಮಾಡಿ ತೆಗ್ದಿಟ್ಕೊಂಡ್ ಬಿಡ್ಬೇಕು. ಓ, ಸಪರೇಟ್ ಆಗಿ? ಹೌದು. ಓಕೆ. ಅಂತ ವಾಸನೆ ಬರ್ತಾ ಇದೆಯಾ? ಬರ್ತಾ ಇದೆ. ಎಲ್ಲಾದ್ರೂ ಭದ್ರ ಬಿಸಿಯಾಗಿ ಹಂಗೆ ಬಾಯಿ ಒಳಗೆ ಹೊಟ್ಟೋದ್ರೆ ಕಷ್ಟ. ಈ ಮೆಂತ್ಯ ಸೊಪ್ಪು, ಗೋಡಂಬಿ, ಆಮೇಲೆ ತರಕಾರಿಗಳು ಎಲ್ಲ ಇರೋದ್ರಿಂದ ಮಕ್ಳು ಇಷ್ಟಪಟ್ಟು ತಿಂತಾರೆ, ಮತ್ತೆ ಹೆಲ್ತಿ. ಹೊರಗಡೆ ಎಲ್ಲೋ ತಿನ್ನೋದ್ರ ಬದಲು ಮನೆಯಲ್ಲೇ ನಾವು ರುಚಿಯಾಗಿ ಮಾಡ್ಕೊಟ್ಟಾಗ ಮನೆಯಲ್ಲೂ ಖುಷಿಯಾಗಿ ತಿಂತಾರೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಆಟದ ಸಾಮಾನ್ ಇರತ್ತೆ, ಆ ಪುಟ್ಟ ಕುಕ್ಕರು, ಆ ಪುಟ್ಟ ಸೌಟು, ಅದಲ್ಲೆಲ್ಲ ಅಡ್ಗೆ ಮಾಡ್ತಾರೆ. ಇವ್ರು ಏನೇನ್ ಎತ್ತಾಕೊಂಡು ಅಡ್ಗೆ ಮಾಡ್ತಿದ್ರು ಗೊತ್ತಾ? ಬೀರೋ ಓಪನ್ ಮಾಡಿ ಬೆಳ್ಳಿ ಸಾಮಾನನ್ನ ಆಚೆ ತೆಗ್ದು ಅದ್ರಲ್ಲಿ ಕತೆ ಹೇಳಿ. ತುಂಬಾ ಡಿಫ್ರೆನ್ಸ್ ಇದೆ ನಮ್ಮ ಅಕ್ಕಂಗೂ.
ಸೊ ಅವಳ ಕೆಲ್ಸಕ್ಕೆ ಹೋಗಿದ್ಲು, ಅವಳ ಮನೆಗೆ ಹೋಗಿದ್ದೆ. ಸೊ ಅವಳ ಮಕ್ಳು ಇವ್ರಮ್ಮನೂ ನನ್ಗೆ ಇನ್ನೊಬ್ಬ ಅಕ್ಕ. Okay. ಸೊ ಇವಳು ನಾನು ಇನ್ನೊಬ್ಬ ಅಕ್ಕ ಮಕ್ಳು ಎಲ್ಲಾ ಸೇರ್ಕೊಂಡು ಆಟ ಆಡ್ಬೇಕು. ಬೆಳಗ್ಗೆಯಿಂದ ಆಡ್ತೀವಿ ಎಲ್ಲ, ಪಾಪ ಅವಳೆಲ್ಲ ಅಡ್ಗೆ ಮಾಡಿ ಇಟ್ಟು ಹೋಗೋಣ. ಏನಂದ್ರೆ ಮಕ್ಳು ತಿನ್ಲಿ ಅಂತೆಲ್ಲ ಚೆನ್ನಾಗಿ ತಿಂದು ಆಟ ಆಡ್ಬೇಕು ಅಂತ. ಬಿಸಿಲು ಹೊರಗಡೆ ಹೋಗ್ಬಾರ್ದು ಅಂತ ಕಂಡೀಷನ್, ಬಿಸಿಲು ಇದಾಗತ್ತೆ ನಿಮ್ಗೆ ಅಂತ. ಸರಿ ಏನ್ ಮಾಡೋದು, ಮನೇಲಿ ಕ್ಯಾರಮ್ ಮಾಡಿದ್ವಿ, ಅದಾಡಿದ್ವಿ, ಬೋರ್ ಆಯ್ತು. ಇದು ಅಂಗಡಿ ಆಟ ಆಡೋಣ, ಅಂಗಡಿ ಆಟ ಆಡೋಣ, ಆ ತರದ್ ಏನಾರು ಆಟ ಆಡೋಣ ಅಂತ ಆಟ ಆಡೋಣ. ಆಟ ಸಾಮಾನು ಅಂದ್ರೆ ಬೋರ್ ಆಗೋಗಿತ್ತು ನಮ್ಗೆ, ಅದೇ ಆಟ ಸಾಮಾನು ನೋಡ್ ಬೇಜಾರಾಗೋಗಿತ್ತು. ಆಮೇಲೆ ಅವಳು ಹೇಳಿಲ್ದು, ಕಬೋರ್ಡ್ ಅಲ್ಲಿ ಆಟ ಸಾಮಾನ್ ಇದೆ ಅಂತ. ಬಾ ಅಂತೇಳಿ ಅವರು ನಾವ್ ನೋಡ್ಕೊಂಡಿದ್ವಿ. ಅವಳು ಬೀರು ಬಿಗಿದ ಕೈಯಲ್ಲಿರ್ತಾಳೆ, ಬೀರು ತೆಗೆದು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತಗೊಂಡು ಉದ್ದರಣೆ, ಪಂಚಪಾತ್ರೆ, ದೀಪ, ಇದು ದೇವ್ರ ಬಟ್ಲುಗಳು, ಆಮೇಲೆ ತಟ್ಟೆ, ಆಮೇಲೆ ಹೂವಿನ ಬುಟ್ಟಿ ಎಲ್ಲ ಬರುತ್ತೆ, ಎಲ್ಲ ಇರೋ ಬರೋ ಎಲ್ಲಾ ಬೆಳ್ಳಿ ಪಾತ್ರೆ ತಗೊಂಡು, ವಟಾರ ಬರುತ್ತೆ ಗೊತ್ತಾ, ಈ ಕಾಂಪೌಂಡ್ ಮುಂದೆ ಪ್ಯಾಸೇಜ್ ಇರುತ್ತೆ, ಎಲ್ಲ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಫುಲ್ಲು ಬನ್ನಿ ತಗೊಳ್ಳಿ ಆಟ. ಯಾರು ಕಳ್ ನನ್ ಮಕ್ಳು ಬಂದು ಎತ್ತಾಕೊಂಡು ಹೋಗ್ಲಿಲ್ವಾ? ಅವಾಗ ಇಷ್ಟೊಂದ್ ಜನ ಬೆಂಗಳೂರು ಇಷ್ಟೊಂದ್ ಜನ ಇರ್ಲಿಲ್ಲ. ಸೊ ಎಲ್ಲ ಫುಲ್ಲು ಅದ್ರಲ್ಲಿ ಮಣ್ಣು ಹಾಕಿದ್ವಿ, ಸೊಪ್ಪಂತೆ ಏನೇನೋ ಎಲ್ಲ ಗಲೀಜ್ ರಾಡಿ ಮಾಡಿ, ಆ ಕುಂಕುಮದ ಅರ್ಶನದ ಬಟ್ಲೆಲ್ಲ ಕೈ ಮುಖ ಬುತ್ತಿ ಎಲ್ಲ ಕುಂಕುಮ ಅರ್ಶನ ಮಾಡ್ಕೊಂಡು ಅರ್ಶನ ಕುಂಕುಮ ಎಲ್ಲ ಫುಲ್ ಚಲ್ಲಿ ಎಲ್ಲ ಗಬ್ಬ ಮಕ್ಕ ಬಂದ್ಲು. ನೋಡಿ ಅವ್ರು ಏನ್ ಮಾಡ್ತಾರೆ, ಆಟ ಆಡ್ತಾ ಇದೀವಿ, ನೆರಳಲ್ಲಿ ಆಟ ಆಡ್ತಾ ಇದೀವಿ, ಬಿಸಿಲಿಗೆ ಹೋಗ್ಬಾರ್ದು ಅಂದ್ರಲ್ಲ ಆಟ ಆಡ್ತಾ ಇದೀವಿ ಅಂತ ಒಂದು ಬಿಟ್ಲೆ ಬೆಳ್ಳಿ ಪಾತ್ರೆ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ, ಏನ್ ಬಂದಿದೆ ನಿಮ್ಗೆ ಅಂತ. ಅವಾಗ ನಾವೀಗ ಮಕ್ಳಿಗೆ ಗಾಜಿನ ಬಟ್ಲು ಹೊಡೆದಿದ್ರೆ ಬೈತೀವಿ, ಅವಾಗ ನಮ್ಗೆ ಬೆಳ್ಳಿ ವ್ಯಾಲ್ಯೂ ಗೊತ್ತಿರ್ಲಿಲ್ಲ, ಅದ್ರಲ್ಲೇ ಆಟ ಆಡ್ಬೇಕು ಅಂತ. ಆಮೇಲೆ ಎಲ್ಲ ಪಾಪ ಅವಳೆ ತಗೊಂಡೋಗಿ ತೊಳೆದು ಎಲ್ಲ ಎತ್ತಿಟ್ಲು. ಇವಾಗ ಗೊತ್ತಾಗ್ತದೆ ನಿಮಗೂ ಬೆಳ್ಳಿ ಅನ್ನೋ ಹೆಸರಿಗೂ ಕನೆಕ್ಷನ್ ಹೆಂಗ್ ಬಂತು ಅಂತ. ಸರಿ, ಇವಾಗ ಸ್ವಲ್ಪ ಬೀಳ್ಳಿ ಇದ್ರೊಳಗೆ ಏನಾದ್ರು ಮುಂದೆ ಏನ್ ಮಾಡೋಣ? ಇದು ಗ್ಯಾಸ್ ಅಂಟಿಸ್ಕೊಳ್ಳೋಣ. ಅಷ್ಟು ಮದುವೆ ಮಾಡ್ಸಿದೀರಾ, ಗ್ಯಾಸ್ ಅಂಟಿಸೋದೇನ್ ದೊಡ್ಡ ವಿಷಯನ ನಿಮ್ಗೆ? ಬನ್ನಿ, ಸ್ವಲ್ಪ ತುಪ್ಪ ಹಾಕೊಂಡ್ಬೇಕು. ಓಕೆ, ಮತ್ತೆ ತುಪ್ಪ. ಹೌದು, ಯಾಕಂದ್ರೆ ಇಷ್ಟು ರೈಸ್ ಹಾಗೆ ಬೇಕಾಗತ್ತಲ್ಲ, ಇಲ್ಲ ಅಂದ್ರೆ ಅದು ಕೆಳಗಡೆ ಫುಲ್ ಇದಾಗ್ಬಿಡತ್ತೆ, ಅಂಟ್ಕೊಂಡ್ಬಿಡತ್ತೆ. ಸೊ 3 ಸ್ಪೂನ್ಸ್ ತುಪ್ಪ, 3 ಸ್ಪೂನ್ಸ್ ತುಪ್ಪ. ಈ ಅಕ್ಕಿನ ಎಷ್ಟು ಹೊತ್ತು ನೆನ್ಸಿಡ್ಬೇಕು? ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಅಷ್ಟೇ. ಪರ್ಫೆಕ್ಟ್. ಓಕೆ, ನಿಮ್ಗೆ ತುಂಬಾ ಮಸಾಲಾ ಬೇಡ ಅಂತ ಅಂದ್ರೆ 2 ಚಕ್ಕೆ 2 ಲವಂಗ ಸಾಕು. ಸೊ 2 ಲವಂಗ 2 ಚಕ್ಕೆ ಅದನ್ನ ಹಾಕೊಳ್ಳಿ. ಸ್ವಲ್ಪ ಇದಾದ್ಮೇಲೆ ಮಾಧುರಿ, ನಾವು ಗೋಡಂಬಿಗೂ ತುಪ್ಪ ಹಾಕೊಂಡಿದ್ವಲ್ಲ, ಹೌದು, ಆ ತುಪ್ಪನೂ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು 3 ಸ್ಪೂನ್. ಹೌದು, ಅರ್ಥ ಆಯ್ತಾ ನಿಮ್ಗೆ? ಸೊ ಟೋಟ್ಲಿ 6 ಸ್ಪೂನ್ಸ್ ತುಪ್ಪ. ಒಂದ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಗೆ ಎಷ್ಟು ಖಾರ ತಿನ್ನಕ್ಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿ. ಪರ್ಫೆಕ್ಟ್. ಅವು ಬೇಜಾನ್ ತಿಂತೀವಿ ಖಾರ. ಸೊ ಇದಾದ್ಮೇಲೆ ಆ ಈರುಳ್ಳಿ ಚಾಪ್ ಮಾಡಿರ್ತೀವಲ್ಲ, ಈರುಳ್ಳಿ ಅದನ್ನ ಫುಲ್ಲು ಹಾಕ್ಬೇಕಾಗತ್ತೆ. ನಾವು ಮಾಡ್ತೀವಿ. ಜೊತೆಗೆ ದೊಣ್ಣೆ ಮೆಣಸಿನ್ಕಾಯಿ ಓಕೆ 1 ಕಪ್, ಕ್ಯಾಪ್ಸಿಕಮ್ 1 ಕಪ್. ಹೌದು, ಆಮೇಲೆ ಪೊಟ್ಯಾಟೊ, ಪೊಟೇಟೊ, ಕರೆಕ್ಟ್, ಆಲೂಗೆಡ್ಡೆ 1 ಕಪ್. 1 ಕಪ್ ಹಾಕಿ ಚೆನ್ನಾಗಿ ಸಣ್ಣ ಉರಿನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕಾಗತ್ತೆ. ಸ್ವಲ್ಪ ಒಂಚೂರು ಫ್ರೈ ಆಗಿದ ಕೂಡಲೇ ಆಮೇಲೆ ಟೊಮೆಟೊ ಹಾಕೊಂಡಾಗ ಅದು ನೀರ್ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಅದನ್ನ ಫ್ರೈ ಮಾಡಿ ಆಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಬೇಕಾಗತ್ತೆ. ಸೂಪರ್. ಇವಾಗ ನಾವು ಸ್ವಲ್ಪ ಕೈ ಅಲ್ಲಾಡ್ಸೋಣ ಅಂತ ಗೊತ್ತಾಗ್ಲಿ ಮಹಾಜನಗಳಿಗೆ, ಬರೀ ನಾಲ್ಗೆ ಮಾತ್ರ ಅಲ್ಲ ಕೈಯು ಅಲ್ಲಾಡ್ಸ್ತಾರೆ ಇವರು ಅಂತ. ಕಮಿಂಗ್ ಬ್ಯಾಕ್ ಟು ಯುವರ್ ಡಬ್ಬಿಂಗ್ ಕರಿಯರ್. ಓಕೆ, ಡಬ್ಬಿಂಗ್ ಅನ್ನೋದು ಇಸ್ ಅ ಬ್ಯೂಟಿಫುಲ್ ಆರ್ಟ್. ಓಕೆ, ಎಲ್ರಿಗೂ ಕಂಠದಾನ ಮಾಡುವ ಭಾಗ್ಯ ಸಿಗೋಲ್ಲ. ನೀವು ಸರಿಸುಮಾರು ಎಲ್ಲಾ ನಟಿಯರಿಗೂ ನಿಮ್ಮ ಧ್ವನಿನ ನೀಡಿದೀರಾ ಅಲ್ವಾ? ಯಾರಿಗೆ ಅತಿ ಹೆಚ್ಚು ಧ್ವನಿನ ನೀಡಿರೋದು ನೀವು? ಪ್ರೇಮ ಎಲ್ಲ ಸಿನಿಮಾ ನಾನೇ ಮಾಡಿರೋದು. ಮೇಷ್ಟ್ರೇ, ಇದು ತಪ್ಪ. ನೀವೇನಾ? ಅಯ್ಯೋ ಖಂಡಿತ ನಾನೇ. ಅಯ್ಯೋ ಮೇಷ್ಟ್ರೇ, ಗೊತ್ತಾಗ್ಲಿಲ್ವ? ಅಯ್ಯೋ ಮೇಷ್ಟ್ರೇ, ಇವತ್ ಗೊತ್ತಾಗ್ತಾ ಇದೆಯಲ್ಲ. 3 ಸಿನಿಮಾ ಒಟ್ಟು ಒಂದೊಂದ್ ದಿನದಲ್ಲಿ ಮಾಡ್ತೀವಿ. ಅಯ್ಯೋ, ಸೊ ಒಂದು 11-12 ವರ್ಷದಲ್ಲಿ 520 ಸಿನಿಮಾ ಮಾಡಿದ್ವಿ. ಏನ್ ಟ್ಯಾಲೆಂಟ್ ನಿಮ್ದು! ಧ್ವನಿನ ಇನ್ಶೋರ್ ಮಾಡಿದೀರಾ? ಫಸ್ಟ್ ಕ್ಲಾಸ್ ಆಗಿದೆ. ಐ ಕ್ಯಾನ್ ಆಸ್ ವೆಲ್ ಸ್ಕ್ರೀಮ್, ಐ ಕ್ಯಾನ್ ಶೌಟ್, ಐ ಕ್ಯಾನ್ ಡೂ ಎವ್ರಿಥಿಂಗ್. ಬಂದಿದ್ಯಾ? ಬಂದಿದೆ. ಮೆಂತ್ಯ ಸೊಪ್ಪು ಫಸ್ಟ್ ಮೆಂತ್ಯ ಸೊಪ್ಪು ಹಾಕೊಂಡ್ಬಿಡೋಣ. ಫುಲ್ ಹಾಕೋಬಹುದಲ್ಲ ಮೆಂತ್ಯ? ಹೌದು, 1 ಕಟ್ಟು ಮೆಂತ್ಯ ಸೊಪ್ಪು ಬೇಕಾಗತ್ತೆ. ಓಕೆ, ಅದಷ್ಟನ್ನು ಒಂದ್ ಸ್ವಲ್ಪ ಒಗ್ಗರಣೆನಲ್ಲಿ ಬಾಡಿಸ್ಕೋಬೇಕಾಗತ್ತೆ.
ಸೊ ಇದೆಲ್ಲ ಟೊಮೆಟೊ ಹಾಕೋಣ ಇವಾಗ. 2 ಟೊಮ್ಯಾಟೊ ಹೆಚ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು Okay. ಒಂದ್ಸತಿ ಸ್ಟಿರ್ ಮಾಡ್ಬಿಡೋಣ. ತಗೊಳ್ಳಿ. ಸೊ ಈ ಟೊಮ್ಯಾಟೊ ಪಿಚ ಪಿಚಾನ ಆಗೋ ಅವಶ್ಯಕತೆ ಇಲ್ಲ. ಇಲ್ಲ. ಸೂಪರ್. ಈ ಅಕ್ಕಿ ಏನ್ ನೆನ್ಸಿಟ್ಕೊಂಡಿದೀವಿ ನಾವು, ಕರೆಕ್ಟ್, ಇದನ್ನ ತೆಗ್ದು ಹಾಕೊಂಡ್ಬೇಕಾಗತ್ತೆ. Okay. ಹಿಂದಿನವ್ರು ಹೇಳ್ತಾ ಇದ್ರು ನಮ್ ಕೈನಲ್ಲಿ ಮಾಡಿದ್ದಷ್ಟು ರುಚಿ ಸೌಟಲ್ ಮಾಡಿದ್ರೆ ಬರಲ್ಲ. ಅದಕ್ಕೆ ಯಾಕಂದ್ರೆ ನಮ್ ಕೈ ಬೆರಳಿನಲ್ಲಿ ನಮ್ ಮನ್ಸಲ್ಲಿರೋ ಪ್ರೀತಿ ಎಲ್ಲ ತುಂಬಿರತ್ತೆ ಅದ್ರಲ್ಲಿ. ಅದಕ್ಕೆ ಇದು ಸ್ಟಾರ್ ಸವಿರುಚಿ. And ನಿಮ್ಮ ಕೈ ರುಚಿಯನ್ನೇ ಇಲ್ಲಿ ನಾವು ಟೇಸ್ಟ್ ಮಾಡ್ತಾ ಇರೋದು. ಹಿಂಗೆ ಮಾಡ್ತಾ ಮಾಡ್ತಾ ನಮ್ಗೆ ತಿನ್ಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸ್ವಲ್ಪ ಕ್ರೀಮ್ ಹಾಕೋಣ. ಆಹಾ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಕ್ರೀಮ್ ಹಾಕ್ತೀರಾ ನೀವು? ಹೌದು. ವೆರಿ ನೈಸ್. ಓಕೆ. ಇದನ್ನ ಕ್ರೀಮ್ ಇಲ್ಲ ಅಂದ್ರೆ ನಾವ್ ಏನ್ ಕಾಯಿ ಮನೆಯಲ್ಲಿ ತುರ್ದಿಟ್ಕೊಂತೀವಿ ಅದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಅದನ್ನ ನೀವು ಶೋಧಿಸ್ಕೊಂಡು ಅದ್ರಲ್ಲಿ ಹಾಲ್ ತೆಕ್ಕೊಂಡು ಇಟ್ಕೊಂಡಿರ್ಬೋದು. Okay. ಕ್ರೀಮ್ ಬೇಡ ಅಂದ್ರೆ. ಇದು ಫ್ರೆಶ್ ಕ್ರೀಮ್ ಅಲ್ಲ, ಇದು ಕೋಕೋನಟ್ ಕ್ರೀಮ್ ಇದು. ಓಕೆನಾ? ಇದನ್ನ ಚೆನ್ನಾಗಿ ಸ್ಟಿರ್ ಮಾಡಿ ಸಾಲ್ಟ್, ನಿಮ್ಗೆ ಉಪ್ಪು ಎಷ್ಟು ರುಚಿ ತಿಂತೀರೋ ಅಷ್ಟಕ್ಕೆ ಹಾಕೋಬೇಕಾಗತ್ತೆ. ನಾನ್ ಹಂಗ್ರಿ. ಇದು ನೋಡ್ತಾ ನೋಡ್ತಾ ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಅದು ಇಲ್ಲಿ ಬರೋರೆಲ್ಲ ಎಕ್ಸೆಪ್ಷನಲಿ ಪ್ರೊಫೆಷನಲ್ ಕುಕ್ಸಾ, ಸೊ ಅವ್ರು ಮಾಡೋವಾಗ್ಲೇ ನಮ್ಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಯೂಶ್ವಲಿ ಇವರೆಲ್ಲ ಮಾಡ್ತಾರೆ ಅಡಿಗೆ ಪಾಪ. ನಾನು ಇವರೆಲ್ಲ ಮಾಡಿದ್ಮೇಲೆ ಇಲ್ಲಿ ವರ್ಸೋದು ಗಿರ್ಸೋದು ತೊಳಿಯೋದು ಬೆಳೆಯೋದು ಇವೆಲ್ಲ ನನ್ನ ಕೆಲಸ. ಇದೆಲ್ಲ ಹಾಕಾದ್ಮೇಲೆ ನಾವು ದಾವತ್ ರೈಸ್ ನ ಯಾವ್ದ್ರಲ್ಲಿ ನೆನ್ಸಿಟ್ಟಿರ್ತೀವೋ ಅದೇ ನೀರನ್ನ ಬೇಯಕ್ ಹಾಕ್ಬೇಕಾಗತ್ತೆ. ಬಿಕಾಸ್ ಇದ್ರಲ್ಲಿ ಸ್ಟಾರ್ಚ್ ಇದೆ. ಹೌದು. ಸಿ ಹೆಂಗೆ ಕಲ್ತಿದ್ದೀನಮ್ಮ ನಾನು. ವೆರಿ ನೈಸ್. ಬಾಸುಮತಿಗೆ ಯಾವಾಗ್ಲೂ ನೀರ್ ಕಡಿಮೆ ತಗೊಳುತ್ತೆ, ತುಂಬಾ ನೀರ್ ಹಾಕಿದ್ರೆ ಮಿಡ್ಡೆ ಆಗೋಗ್ಬಿಡತ್ತೆ. ಓಕೆ ಓಕೆ. ಸೊ ಉಪ್ಪು ಹಾಕಾಯ್ತು, ಕಾಯಿ ತುರಿ ಸ್ವಲ್ಪ ಹಾಕೋಣ. ಸರಿ, ಕಾಯಿ ತುರಿ ಸುಮ್ಮನೆ ಫ್ಲೇವರ್ಗಾ? ಎಸ್. ಹೇಗಿರೋ ಹಾಲು ಹಾಕಿದೀವಲ್ಲ, ಹೌದು. ಸೊ ಬೇಡ, ಒಂದ್ ಸ್ವಲ್ಪ ಕಾಯಿ ತುರಿ ಹಾಕಿ ಕುಕ್ಕರ್ನ ಮುಚ್ಚಿಟ್ಬಿಡ್ಬೇಕು. ಹೆಸರು ಕಾಯಿ ತುರಿ ಅಷ್ಟೇ. ಓಕೆ, ತಗೊಳ್ಳಿ. ಪರ್ಫೆಕ್ಟ್. ಜಾಸ್ತಿ ಸತಿ ಕೂಗ್ಸೋದ್ ಬೇಡ, ಒಂದ್ ಸತಿ ವಿಜಿಲ್ ಆದ್ರೆ ಸಾಕಾಗತ್ತೆ. ಜಸ್ಟ್ ಒಂದು. ದಿ ಅದರ್ ಅಡ್ವಾಂಟೇಜ್ ಆಫ್ ಬಾಸುಮತಿ ಇಸ್ ಅದು ಕಂಪ್ಲೀಟ್ ಆಗಿ ಕುಕ್ ಆಗ್ಬಾರ್ದು ಅಲ್ವಾ? ಹೌದು. ಒಂಚೂರು ಸೆಮಿ ಕುಕ್ಡ್ ಆಗಿದ್ರೆ ಬಾಸುಮತಿ ಫ್ಲೇವರ್ ಚೆನ್ನಾಗಿರುತ್ತೆ, ಉದ್ದುದ್ದಕ್ಕೆ. ಹೌದು, ಚೆನ್ನಾಗಿ ಉದ್ರುದ್ರಾಗ್ ಬರತ್ತೆ, ತಿನ್ನೋಕ್ಕೂ ಚೆನ್ನಾಗಿರತ್ತೆ. ಅವಾಗ ಅದು ಕುಕ್ ಆಗೋಷ್ಟೊತ್ತಿಗೆ ನಾವು ಇದಕ್ಕೆ ರಾಯ್ತಾ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳೋಣ. ಇದು ಡಿಫ್ರೆಂಟ್ ಆಗಿರುತ್ತೆ ರಾಯ್ತಾ. ಸ್ವಲ್ಪ ಹೌದಾ? ಒಂದ್ ಸ್ಪೂನ್ ಇದೆಯಾ? ಗಟ್ಟಿ ಮೊಸರು ಬೇಕಾಗತ್ತೆ. ಅದಕ್ಕೆ ಹೆಚ್ಕೊಂಡಿರೋ ಸೌತೆಕಾಯಿ, ನೀವು ಈರುಳ್ಳಿ ಟೊಮ್ಯಾಟೊ ಬೇಕಂದ್ರೆ ಅದನ್ನು ಹಾಕೋಬಹುದು, ಬಟ್ ನಾನು ಇಲ್ಲಿ ಹಾಕಿಲ್ಲ. ಓಕೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬೇಕಾಗತ್ತೆ. ಆಮೇಲೆ ಇದಕ್ ನಾವೇನ್ ಮಾಡ್ತೀವಿ ಅಂದ್ರೆ ಗರಂ ಮಸಾಲ ಹಾಕ್ತೀನಿ. ಓಕೆ. ಸೊ ಸ್ವಲ್ಪ ಇದಕ್ಕೆ ನೀವು ಸೌತೆಕಾಯಿ, ಹಸಿ ಮೆಣಸಿನಕಾಯಿ ಅಂಡ್ ಗರಂ ಮಸಾಲ ಮೂರು ಹಾಕಿದೀರಾ? ಹೌದು. ಹಾಕಿ ಸ್ವಲ್ಪ ಉಪ್ಪು ಹಾಕ್ಬೇಕಾಗತ್ತೆ. ಉಪ್ಪು ಜಾಸ್ತಿ ಬೇಡ, ಯಾಕಂದ್ರೆ ಗರಂ ಮಸಾಲ ಇರೋದ್ರಿಂದ ಅದ್ರಲ್ಲೇ ಸ್ವಲ್ಪ ಉಪ್ಪು ಇರುತ್ತೆ. ಹೌದು, ಕರೆಕ್ಟ್. ಮಿಕ್ಸ್ ಮಾಡಿ. ಕರೆಕ್ಟ್. ನೀವು ಟೌನ್ ಹಾಲ್ ಪಕ್ಕ ಹೋಗಿದ್ದೀರಾ? ರವೀಂದ್ರ ಕಲಾಕ್ಷೇತ್ರ ನೋಡಿದೀರಾ? ಆ ರವೀಂದ್ರ ಕಲಾಕ್ಷೇತ್ರ ಹೆಸರು ಸುನೇತ್ರ ಕಲಾಕ್ಷೇತ್ರ ಆಗ್ಬೇಕಾಗಿತ್ತು, ಗೊತ್ತಾ? 3 ಹೊತ್ತಲ್ಲೇ ಇರ್ತೇನೆ ನಾನಂತೂ. ಕುಕ್ಕರ್ ಕೂಗ್ಬೇಕು ಅಂದ್ರೆ ಇವಾಗ ಇದು ಇನ್ನೂ ಎಷ್ಟು ಟೈಮ್ ಆಗುತ್ತೆ? ಇನ್ನೊಂದು 5 ನಿಮಿಷದಲ್ಲಿ ಕೂಗ್ಬಿಡ. ಈ ಕುಕ್ಕರ್ 5 ನಿಮಿಷದಲ್ಲಿ ಕೂಗ್ಬೇಕು ಅಂದ್ರೆ ನೀವೊಂದು ಹಾಡ್ ಹಾಡ್ಬೇಕು. ನೀವು ಹಾಡ್ ಹಾಡಿದಾಗ ಕುಕ್ಕರ್ ಬೇಗ ಕೂಗುತ್ತೆ ಅನ್ನೋ ನಂಬಿಕೆ ನನಗಿದೆ.
ಅದ್ಭುತ ಬಿಡಿ. ಈ ರಾಯ್ತಾ ಕಾಯ್ತಾ ಕಾಯ್ತಾ ಕೇಳ್ತಾ ಇದೆ, ಅದ ಆಯ್ತಾ ಆಯ್ತಾ ಅಂತ. ಆಯ್ತಾ? ಓಪನ್. ಅಷ್ಟು ಹತ್ರ ಬರೋ ಅವಶ್ಯಕತೆನೇ ಇಲ್ಲ, ಇಲ್ಲಿಗೆ ಗಮ್ಮಂತ ಇದೆ. ಅರ್ಜೆಂಟ್ ನಮ್ಗೆ ಬೇಗ ಬರ್ಲಿ ಅಂತ ಅಲ್ವಾ? ಇದನ್ನ ಒಂದ್ಸತಿ ಚೆನ್ನಾಗಿ ಕಲಕ್ಬೇಕು. ಓಕೆ, ಈಗ ನೋಡಿ ನೀರ್ ಕಡಿಮೆ ಹಾಕಿದ್ರಿಂದ ಆಗಿದೆ ಅಲ್ಲ. ಆಗಿದೆ. ಲೆಟ್ಸ್ ಮೂವ್ ಟು ದ ಡೈನಿಂಗ್ ಟೇಬಲ್ ಲೇಡೀಸ್. ಅಲ್ಲಿ ಮಾಡೋಣ ಒರಿಜಿನಲ್ ಬ್ಯಾಟಿಂಗ್. ಓಕೆ, ಫಾಲೋ ಮೀ. ಪರ್ಫೆಕ್ಟ್ ಆಗಿ ದಾವತ್ ದ ಫೈನೆಸ್ಟ್ ಅಲ್ಲಿ ಮಾಡಿರುವ ಮೇಥಿ ಬಾತ್ ಹೇಗಿದೆ? ಚೆನ್ನಾಗಿದ್ಯಾ? ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಮೇಥಿ ಪಲಾವ್, ಬಾಸ್ಮತಿ ಅಕ್ಕಿ, ಚಕ್ಕೆ, ಲವಂಗ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಆಲೂಗಡ್ಡೆ, ಮೆಂತ್ಯ ಸೊಪ್ಪು, ಟೊಮ್ಯಾಟೊ, ತೆಂಗಿನಕಾಯಿ ಹಾಲಿನ ಕ್ರೀಮ್, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ. ಮಾಡುವ ವಿಧಾನ: ಕುಕ್ಕರ್ಗೆ ತುಪ್ಪ ಹಾಕಿ ಕರಗಿದ ನಂತರ ಗೋಡಂಬಿಯನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಅದಕ್ಕೆ ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಮೆಂತ್ಯ ಸೊಪ್ಪು ಹಾಕಿ ಬಾಡಿಸಿಕೊಂಡು ಬಳಿಕ ಹೆಚ್ಚಿದ ಟೊಮ್ಯಾಟೊ, ನೆನೆಸಿದ ಬಾಸ್ಮತಿ ಅಕ್ಕಿ, ತೆಂಗಿನಕಾಯಿ ಹಾಲಿನ ಕ್ರೀಮ್, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ ಹಾಕಿ 2 ವಿಸಿಲ್ ಬಂದ್ರೆ ಮೇಥಿ ಪಲಾವ್ ರೆಡಿ. ರಾಯ್ತಾ: ಮೊಸರು, ಸೌತೆಕಾಯಿ, ಗರಂ ಮಸಾಲ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಬೌಲ್ಗೆ ಮೊಸರು, ಹೆಚ್ಚಿದ ಸೌತೆಕಾಯಿ, ಗರಂ ಮಸಾಲ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಕೊಂಡ್ರೆ ರಾಯ್ತಾ ಜೊತೆ ಪಲಾವ್ ಸವಿಯಲು ಸಿದ್ಧ. ಫೈನಲಿ ಮಹಾರಾಜರ ಸ್ಟೈಲ್ ಅಲ್ಲಿ ಮಹಾರಾಣಿಯರು ನಾವು ಕೂತಿದ್ದೀವಿ ಇಲ್ಲಿ. ನಮ್ ಮುಂದೆ ಪೇಶ್ ಕಿಯಾ ಜಾಯ್. ये पेश किया जाए मेथी बात को. ನಡೀರಿ. ಅನ್ನದಾತ ಸುಖೀ ಭವ. ಅನ್ನಂ ಬ್ರಹ್ಮಂ. ಓ ಬ್ರಹ್ಮಮ್ಮ. ರಾಯ್ತಾನೆ ಮರ್ತದ್ನಾ? ಹಾಕಿ ಹಾಕಿ. ಸಾಕು ಸಾಕು. ಇನೋವೇಟಿವ್ ರಾಯ್ತಾ. ಈ ತರ ಯಾರಾದ್ರೂ ಮಾಡ್ಕೊಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ ಇವಾಗ ಶುರು ಮಾಡೋಣ. ರೀ, ಈಗ ತಿಂದು ಹೇಗಿದೆ ಅಂತ ಹೇಳ್ಬೇಕು. ಖಂಡಿತ ಸುಳ್ಳು ಹೇಳಕ್ ಆಗದೇ ಇಲ್ಲ. ಯಾಕೆ ಹೇಳಿ? ನಮ್ ಮುಖಾನೇ ತೋರಿಸ್ಬಿಡುತ್ತೆ ಸುಳ್ಳು ಹೇಳಿ. ಕ್ಯಾಮ್ರಾ ಕಣ್ಣುಗಳು ಬೇರೆ ನಮ್ಮ ಮೇಲೆ ಇದೆಯಲ್ಲ. ಓಕೆ, ಗೋ 1 2 3. ಅಮೇಜಿಂಗ್. ಸೊ ಹಬ್ಬಗಳು ಮಾಡ್ತೀವಿ, ಗಣೇಶ ಹಬ್ಬ, ಇದು ದಸರಾ ಎಲ್ಲ ಮಾಡ್ತೀವಿ. ರಾತ್ರಿ ಹೊತ್ತು ಏನಾಗುತ್ತೆ ಅಂದ್ರೆ ಒಂದೊಂದ್ಸತಿ ಪ್ರಸಾದ ಮಿಕ್ ಹೋಗ್ಬಿಡುತ್ತೆ. ಹಬ್ಬ ಮಾಡಿಸ್ತೀವಿ ಹೋದ್ರೆ ಅದಕ್ಕೆ ಅಂತಾನೆ ಒಂದು ಗ್ರೂಪ್ ಮಾಡಿ ಈ ಸ್ಲಮ್ ಏರಿಯಾಸ್ಗೆ ತಗೊಂಡ್ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆಮೇಲೆ ಯಾರನ್ನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಡ್ತೀವಿ, ಕರ್ಕೊಂಡು ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡೋ ತರ ಮಾಡ್ತೀವಿ. ವಿ ಡೋಂಟ್ ವೇಸ್ಟ್ ಫುಡ್. ಬೆಸ್ಟ್ ಪಾರ್ಟ್ ಅಂದ್ರೆ ಐ ಆಮ್ ನೋನ್ ಫಾರ್ ಮೈ ಕುಕಿಂಗ್. ಯಾಕೆ ಅಂತಂದ್ರೆ ಸುನ್ನು ಮನೆಗೆ ಹೋಗ್ಬೇಕಾ ಫಸ್ಟ್ ಫೋನ್ ಮಾಡಿ ಅಂತಾರೆ. ಯಾಕಂದ್ರೆ ನಾನು ನೀನ ಇಬ್ರಿಗೆ ಮಾಡಿರ್ತೀನಿ, ಒಂದು ಅಗಳು ಎಕ್ಸ್ಟ್ರಾ ಇರಲ್ಲ ನಮ್ಮ ಮನೇಲಿ. ನಮ್ಮ ಇಡೀ ವಂಶ ರಾಶಿ ಅಡಿಗೆ ಮಾಡಕ್ಕೆ ಫೇಮಸ್. ಇವ್ರಿಗೆಲ್ಲ ಇಷ್ಟ ಮಾಡೋದ್ರೆ ಬರದೇ ಇಲ್ಲ. ನಿಮಗ್ ಮಾತ್ರ ಬರುತ್ತೆ ಅದು. ನಾನು ಒಬ್ಳೆ, ನಾನು ಇಬ್ರಿಗೆ ಅಂದ್ರೆ ಇಬ್ರಿಗೆ. ಅದಕ್ಕೆ ಅಮ್ಮ ತಾಯಿ ನಿಮ್ಮನೆಗಂತೂ ಊಟಕ್ಕೆ ಬರಲ್ಲ, ನೀನ್ ಇಬ್ರಿಗೆ ಮಾಡ್ಕೊಂಡಿರ್ತೀಯ. ನನ್ನ ಕರೀಲೂ ಬೇಡಿ, ಇವಾಗ್ಲೇ ಹೇಳ್ತಾ ಇದೀನಿ. ನಮ್ಮನೆಗ್ ಬನ್ನಿ. ಖಂಡಿತ ಬರ್ತೀನಿ. ಮಾಧುರಿ ಬರ್ತಾ ಇದೀನಿ ಮನೆಗೆ. ಆದ್ರೆ ಹೇಳ್ಬಿಟ್ಟು ಬಂದ್ರೆ ಡೆಫಿನೆಟ್ಲಿ ಐ ವುಡ್ ಕುಕ್. Then but again you should tell me how many people are coming. I would only cook only for those people. ಅಂಡ್ ಎಷ್ಟು ಸತಿ ನೀವು ಹಾಕೊಳ್ತೀರಾ ಮತ್ತೆ ಮತ್ತೆ ಸರ್ವಿಂಗ್ ಅದನ್ನು ಹೇಳ್ಬೇಕಲ್ವಾ? ಇವ್ರು ಒಂದೇ ಸತಿ ಹಾಕೊಳ್ತಾರೆ ಅಂತ ಅವ್ರು ಅಡುಗೆ ಮಾಡಿದ್ರೆ ನನ್ ಮಾನ ಮರ್ಯಾದೆ ತೆಗಿತ ಕಡೆ. ನಮ್ಮಮ್ಮ ಇಸ್ ನೋನ್ ಫಾರ್ ಫುಡ್. ಧಾರಾಳತನ. ಅನ್ನಪೂರ್ಣೇಶ್ವರಿ ಅಂತಾರೆ ಅವ್ರ. ನೋಡಿದ್ರಾ? ನಾನು ಅದರ ತಂದೆ. ನೀವು ಅನ್ನನ ಪೂರ್ಣೇಶ್ವರಿ ಅಷ್ಟೇ, ಮುಗೀತು ಅನ್ನ. ಬಿಕಾಸ್ ಏನಾಗೋದಂದ್ರೆ ಈ ಕ್ಯಾರಿ ಓವರ್ ಫುಡ್ ಇದೆಯಲ್ಲ ನಂಗೆ ಇಷ್ಟ ಇಲ್ಲ. ಇವತ್ತಿಂದು ನಾಳೆ ತಿನ್ನಿ ಅಂತ ನಂಗೆ ಇಷ್ಟ ಆಗಲ್ಲ. ಇದು ಕೊಬ್ಬು ಅಂತಲ್ಲ ಅಥವಾ ಇದು ಅಂತಲ್ಲ, ಗೊತ್ತಾಯ್ತು. ಸಮ್ಹಾವ್ ನನ್ಗೆ ಕ್ಯಾರಿ ಓವರ್ ಫುಡ್ ತಿನ್ನಕ್ ಇಷ್ಟ ಆಗಲ್ಲ, ಬೇರೆಯವ್ರಿಗೂ ತಿನ್ನಕ್ ಬಿಡಲ್ಲ ನಾನು. ನೋಡ್ಬಿಟ್ಟಿದೀನಿ ನಾನು ತುಂಬಾ ಜನ ಕ್ಯಾರಿ ಓವರ್ ಫುಡ್ ತಿಂದು ತಿಂದು ಹೆಲ್ತ್ ಅಪ್ಸೆಟ್ ಆಗತ್ತೆ. ಅದಕ್ಕೆ ಆಮೇಲೆ ತಗೊಂಡೋಗಿ ಬಿಸಾಕ್ತಾರೆ, ಹೊಟ್ಟೆ ಹೊರದೋಗುತ್ತೆ. ಒಂದು ತುತ್ತು ಅನ್ನ ಇಲ್ದೆ ಎಷ್ಟು ಜನ ಒದ್ದಾಡ್ತಿದ್ದಾರೆ. ನಾವು ಈ ತರ ಬೇಕಾದ್ರೆ ಡಬಲ್ ಟೈಮ್ ಮಾಡ್ತೀನಿ ನಾನು. ಐ ಆಮ್ ರೆಡಿ ಟು ಕುಕ್ ಟ್ವೈಸ್, ಬಟ್ ಐ ನಾಟ್ ಕುಕ್ ಮಚ್. ಗೊತ್ತಾಯ್ತು. ನಾನಿದನ್ನ ವೇಸ್ಟ್ ಮಾಡ್ತಾ ಇಲ್ಲ, ಕೈ ತೊಳ್ಕೊಂಡು ವಾಪಸ್ ಬಂದು ಖಾಲಿ ಮಾಡ್ತೀನಿ. ಇಲ್ಲ ಮಾಡಿಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ. ಇದನ್ನ ನನ್ನ ತಲೆಗೆ ಮೆತ್ತ ತರ ಇದೆ. ಇವರು ಈ ಮೆಂತ್ಯ ನನ್ನ ತಲೆಗೆ ಮೆತ್ಕೊಳತ್ತೆ, ಅದಕ್ಕಿಂತ ಮುಂಚೆ ಮೆತ್ತಗೆ ಹೋಗಿ ಕೈ ವಾಶ್ ಮಾಡ್ಕೊಳ್ತೀನಿ. ಬ್ರಿಲಿಯಂಟ್ ಮಾಧುರಿ, ಥ್ಯಾಂಕ್ ಯು.
ಎಂ ಫಾರ್ ಮಾಧುರಿ ಅದ್ಭುತವಾದ ಮೇಥಿ ಬಾತ್ ಅನ್ನ ಮಾಡಿದ್ರು. ಎಸ್ ಫಾರ್ ಶ್ರುತಿ ಅಂಡ್ ಎಸ್ ಫಾರ್ ಸುನೇತ್ರ ಇವಾಗ ಇಬ್ರು ಜೊತೆಗೆ ಸೂಪರ್ ಅಂತ ಹೇಳ್ತಾ ಇದೀವಿ ಅಲ್ವಾ? ಹೇಳೋಣ 1 2 3 ಸೂಪರ್. ಹೇಗನ್ಸು ಮಾಧುರಿ? ತುಂಬಾ ಚೆನ್ನಾಗಾಯ್ತು, ಖುಷಿ ಆಯ್ತು. ಎಸ್ಪೆಷಲಿ ಅಕ್ಕನ್ನ ಇಲ್ಲಿ ನೋಡೋದಕ್ಕೆ ಈ ಸ್ಟೇಜ್ ಮೇಲೆ ನೋಡಿ, ಅವಳಿಗೋಸ್ಕರ ಅಟ್ಲೀಸ್ಟ್ ಒಂದಿನ ಟೈಮ್ ಮಾಡ್ಕೊಂಡ್ ಬಂದ್ವಲ್ಲ ಅಂತ ಖುಷಿ ಆಗ್ತಾ ಇದೆ. ಪಾಪ ಅವರು ಶಿ ಇಸ್ ಅ ವೆರಿ ಬಿಸಿ ಲೇಡಿ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಹರ್. Thank you so much, Madhuri. So happy to be meeting you. Okay. Yes, I am so happy you came all the way. ಭದ್ರ ನಿಮ್ ಲಿಪ್ಸ್ಟಿಕ್ ಎಲ್ಲ ಅಂಟ್ಕೊಂಡ್ಬಿಟ್ರೆ ಕಷ್ಟ. Okay. Bye. ಬಾಯ್. See you. Amazing 3 days ಅಲ್ಲ? ನನ್ನ ಜೀವನದ ಎಲ್ಲಾ ಸಿಹಿ ಘಟನೆಗಳನ್ನ ನಿಮ್ಮ ಹತ್ರ ಮತ್ತೆ ನಮ್ಮ ಅಭಿಮಾನಿಗಳ ಹತ್ರ ಹಂಚ್ಕೊಂಡಿದೀನಿ. ಇದ್ರ ಹಿಂದೆ ಸಾಕಷ್ಟು ಕಹಿ ಕಥೆಗಳು ಇದೆ, ಅದೆಲ್ಲ ಬೇಡ ನಮ್ಗೆ. ಆದ್ರೆ ಅದು ನಮ್ದೊಂದು ಪಾಠ ಅಂತ ಅನ್ಕೊಂಡು ನಾವು ಮುಂದೆ ಹೋಗಿದೀವಿ, ಕರೆಕ್ಟ್ ಸಾಕ್ತಾ ಇದೀವಿ. ಬೇಕಾದಷ್ಟು ಅಪ್ಸ್ ಅಂಡ್ ಡೌನ್ಸ್ ಲೈಫ್ ಅಲ್ಲಿ ಬರುತ್ತೆ. It is like it's just a lesson. You have to just learn it and just forget it and go forward. Absolutely. So ಈ ಸ್ಟಾರ್ ಸವಿರುಚಿಗೆ ಬಂದು ಎಲ್ಲಾ ನಟಿಯರಿಗೂ ಧ್ವನಿ ನೀಡಿರುವ ಒರಿಜಿನಲ್ ಸುನೇತ್ರನ ನೋಡಿದೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀವಿ. ಸಿಹಿ ಕಥೆಗಳನ್ನ ಹೇಳಿದ್ರಿ, ನಿಮ್ಗೂ ಒಂದು ಸಿಹಿಯಾದ ಒಂದು ಗಿಫ್ಟ್ ಕೊಟ್ರೆ ಹೆಂಗೆ? ಗಿಫ್ಟ್ ನಾನು ಯಾವತ್ತೂ ಬೇಡ. ಸೊ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ನಿಮಗೋಸ್ಕರ ಒಂದು ಸಣ್ಣ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ನೀವು ಇದನ್ನ ಯಾರಿಗೆ ಕೊಡ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ, ಏನಿದ್ರೇನು ನೀವು ಯಾರಿಗೆ ಕೊಡ್ತೀರಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಫ್ಕೋರ್ಸ್ ನನ್ ಮಗಳು ಕೊಡ್ತೀನಿ. There you go. ಶ್ರೇಯಾ ಕೊಡ್ತೀರಾ ತಾನೆ? ಖಂಡಿತ ಶ್ರೇಯಾಗೆ ಹೋಗತ್ತೆ ಗಿಫ್ಟ್. ಹೆಂಗ್ ಶಿ ಇಸ್ ಅ ಗಿಫ್ಟ್ ಫಾರ್ ಮೀ ಅಲ್ವಾ? ಅಯ್ಯೋ ಡೆಫಿನೆಟ್ ಆಗಿ ಇಟ್ ಇಸ್ ನಾ ಹೇಳ, ಎಷ್ಟೋ ವಂಡರ್ಸ್ ಇದೆ ವರ್ಲ್ಡ್ ಅಲ್ಲಿ. ಗಿವಿಂಗ್ ಬರ್ತ್ ಟು ಅ ಚೈಲ್ಡ್ ಆಫ್ ಯು, ಇಟ್ಸ್ ವಂಡರ್ ಬೈ ಇಟ್ ಸೆಲ್ಫ್. ಅದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಅದು ನನ್ ದೇವರು ನನಗ್ ದಯಪಾಲಿಸಿದಾನೆ. ನಿಜವಾಗ್ಲೂ ಶಿ ಇಸ್ ಅ ಗಿಫ್ಟ್. ಇವಾಗ ನಾವು ನಿಮಗೆ ಗಿಫ್ಟ್ ಕೊಡ್ತಾ ಇದೀವಿ. ಏನು ಅಂದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮ ಭೇಟಿ. ಸೊ ಟಿಲ್ ದೆನ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಸುನೇತ್ರ ಪಂಡಿತ್. ಇಬ್ರು ಟಾಟಾ ಬೈ ಬೈ, ಸಿ ಯು ಹೇಳೋಣ. ಟಾಟಾ ಬೈ ಬೈ, ಸಿ ಯು.